ಉಡುಪಿಯ ಹೋಟೆಲ್ಗೂ ಕೂಡ ಈಗ ಗ್ಯಾಸ್ ಟ್ರಬಲ್ ತಟ್ಟಿದೆ. ಗ್ಯಾಸ್ ಟ್ರಬಲ್ನಿಂದಾಗಿ ಬಚಾವಾಗೋದಕ್ಕೆ ಅನ್ಯ ಮಾರ್ಗವನ್ನ ಎಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ. ಬದಲಿ ವ್ಯವಸ್ಥೆಗಳತ್ತ ವಾಲ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಹೋಟೆಲ್ನಲ್ಲಿ ಗೇರು ಬೀಜದ ಸಿಪ್ಪೆಯಿಂದ ಅಡುಗೆ ತಯಾರಿಸ್ತಾ ಇದ್ದಾರೆ. ಗೇರು ಬೀಜದ ಸಿಪ್ಪೆ ಬಳಸಿ ಬಾಯ್ಲರ್ ಬಿಸಿ ಮಾಡುವಂತಹ ಪ್ರಯೋಗ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಕರಾವಳಿಯಲ್ಲಿ ಅತಿ ಹೆಚ್ಚು ಬೆಳೆಯಲಾಗುವಂತಹ ಗೇರು ಕೃಷಿ. ಈ ಗೇರು ಕೃಷಿ ಹೆಚ್ಚಾಗಿರೋದ್ರಿಂದ ಗೇರು ಬೀಜದ ಸಿಪ್ಪೆ ಸಿಗುತ್ತೆ. ಗೇರು ಬೀಜದ ಸಿಪ್ಪೆಯನ್ನೇ ಬಳಸಿಕೊಂಡು ಅಡುಗೆ ತಯಾರಿಸ್ತಿದ್ದಾರೆ. ಉಡುಪಿ ಜಿಲ್ಲೆಯನ್ನ ಹೋಟೆಲ್ಗಳ ತವರು ಅಂತಾನೆ ಕರೀತಾರೆ. ಅಂದ್ರೆ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಉಡುಪಿ ಹೋಟೆಲ್ಗಳು ಜನಪ್ರಿಯತೆಯನ್ನ ಪಡೆದಿದ್ದಾವೆ. ಸೊ ಸಹಜವಾಗಿ ಉಡುಪಿ ಜಿಲ್ಲೆಯಲ್ಲಿ ಹೋಟೆಲ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕಳೆದ 3-4 ದಿನಗಳಿಂದ ನಾವು ನೋಡ್ತಾ ಇದ್ದೇವೆ. ನಾನೀಗ ಅನುಸ್ ಉಪಹಾರ ಅನ್ನುವಂತ ಹೋಟೆಲ್ನಲ್ಲಿ ಇದ್ದೇನೆ. ಬಹಳ ಜನಪ್ರಿಯವಾದ, ಈ ಭಾಗದಲ್ಲಿ ಅತಿ ಹೆಚ್ಚು ಜನರು ಭೇಟಿ ಕೊಡುವಂತ ಒಂದು ಹೋಟೆಲ್. ಸೊ ಗ್ರಾಹಕರ ಸಂಖ್ಯೆಯಲ್ಲಿ ಅಷ್ಟೇನು ಇಳಿಮುಖ ನಮಗೆ ಕಂಡು ಬರ್ತಾ ಇಲ್ಲ ಅನ್ನೋದು ಒಂದು ಭಾಗ. ಇವರು ಕೇವಲ ಸಿಲಿಂಡರ್ ಅನ್ನ ಅವಲಂಬಿಸಿಕೊಂಡು ಇಲ್ಲ ಅನ್ನುವಂಥದ್ದು. ಸೊ ಇವರು ಇದಕ್ಕೊಂದು ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಆ ಬದಲಿ ವ್ಯವಸ್ಥೆ ಏನು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಕರಾವಳಿಯಲ್ಲಿ ಅತಿ ಹೆಚ್ಚು ಗೇರು ಬೆಳೆಯಲಾಗುತ್ತೆ. ಸೊ ಆ ಗೇರಿನ ಬೀಜದ ಹೊರ ತೊಟ್ಟು ಏನಿದೆ, ಅದರ ಬೀಜದ ಹೊರಭಾಗ ಏನಿದೆ, ಅದನ್ನ ಒಲೆಗೆ ಬಳಸುವಂತ ಒಂದು ಪರಿಪಾಠ ಈ ಭಾಗದಲ್ಲಿ ಇದೆ. ಆದ್ರೆ ಅದನ್ನ ಅಷ್ಟೊಂದು ಯಶಸ್ವಿಯಾಗಿ ಯಾರು ಬಳಸ್ತಾ ಇಲ್ಲ. ಸೊ ಆ ಒಂದು ವ್ಯವಸ್ಥೆಗೆ ಅನೇಕ ಜನ ಈ ಸಂದರ್ಭದಲ್ಲಿ ಮೊರೆ ಹೋಗಿದ್ದಾರೆ. ಕೇವಲ ಈ ಹೋಟೆಲ್ ಮಾತ್ರ ಅಲ್ಲ, ನಾವು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಗಮನಿಸಿದಾಗ ಈ ರೀತಿಯ ಒಂದು ಬದಲಿ ವ್ಯವಸ್ಥೆ, ಗೇರಿನ ಹೊಟ್ಟಿನ ಮೂಲಕ ಒಂದು ಬಾಯ್ಲರ್ ಅನ್ನ ಬಿಸಿ ಮಾಡಿ ಅಲ್ಲಿಂದ ಆಹಾರವನ್ನ ತಯಾರಿ ಮಾಡುವಂತದ್ದು. ಈ ಡ್ರಮ್ ಅನ್ನ ನಾವಿಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಡ್ರಮ್ ನಲ್ಲಿ ಅದಕ್ಕೆ ಬೇಕಾದಷ್ಟು ಗೇರು ಬೀಜವನ್ನ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಅದರ ಹೊರತೊಟ್ಟನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಅದನ್ನ ಅಲ್ಲೇ ಪಕ್ಕದಲ್ಲಿರುವ ಒಲೆಗೆ ಹಾಕಿಕೊಂಡು ಅದರಿಂದ ಉತ್ಪಾದನೆ ಆಗುವಂತಹ ಶಾಖದಲ್ಲಿ ಬಾಯ್ಲರ್ ಬಿಸಿ ಮಾಡಿ ಉಳಿದ ಅಡುಗೆ ತಯಾರಿ ಇತ್ಯಾದಿಗಳನ್ನು ಮಾಡುವಂತ ಒಂದು ಬದಲಿ ವ್ಯವಸ್ಥೆಗೆ ಬಹುತೇಕ ಹೋಟೆಲ್ಗಳು ಮೊರೆ ಹೋಗಿದ್ದಾವೆ. ಗೇರು ಬೀಜ ಬೆಳೆಯುವುದರಿಂದ, ಅತಿ ಹೆಚ್ಚು ಬೆಳೆಯುವುದರಿಂದ ಇದು ಬಹಳ ಅನುಕೂಲಕಾರಿ ಆಗುತ್ತೆ ಅಂತ ಅನಿಸುತ್ತೆ. ನಿಮ್ಗೆ ಯಾವ ತರ ಇದು ಸಹಾಯ ಆಗ್ತಾ ಇದೆ ಈ ಟೈಮಲ್ಲಿ? ಈ ಟೈಮಲ್ಲಿ ನಾವು 100% ಗ್ಯಾಸ್ ಅನ್ನು ನಂಬಿಕೊಂಡಿಲ್ಲಲ್ಲ, ಹಾಗಾಗಿ ಒಂದು 20% ಸಮಸ್ಯೆ ಉಂಟು. ಆದ್ರೂ ಈಗ ನಾವೇನು ಬಂದ್ ಮಾಡುವಂತ ಇದ್ರಲ್ಲಿ ಇಲ್ಲ ಈಗ. ಹಾಗಾಗಿ ಇದೊಂದು ತುಂಬಾ ಹೆಲ್ಪ್ಫುಲ್. ಹೇಗೆ ಅಂದ್ರೆ ನಿಮ್ಗೆ ಅದರ ಶಾಖ ಎಲ್ಲ ಹೇಗೆ ಎಲ್ಲ ನಮ್ಮ ಉಳಿದ ಹಾಗೆ? ಹೌದೌದು, ಅದಕ್ಕಿಂತ ಜಾಸ್ತಿಯೇ ಬರ್ತದೆ ನಿಮ್ಗೆ. ಸ್ಟೀಮು ಅದು ಇದು ಎಲ್ಲ ಹಾಲು ಬಿಸಿ ಮಾಡ್ಲಿಕ್ಕೆ, ಅನ್ನಕ್ಕೆ ಎಲ್ಲ ಇದಾಗ್ತದೆ. ಅಂದ್ರೆ ಬಂದ್ ಮಾಡುವ ಪರಿಸ್ಥಿತಿ ಅಂತೂ ಬರ್ಲಿಕ್ಕಿಲ್ಲ ಅನ್ನೋದೊಂದು ಧೈರ್ಯ ಅಂತ. ಹೌದು, ಎಲ್ಲಾದ್ರೂ ಕೆಲವು ಐಟಮ್ ಕಡಿಮೆ ಮಾಡಬಹುದು, ಮಾಡ್ಬೇಕಾಗಬಹುದು, ಆದ್ರೆ ಬಂದ್ ಮಾಡುವಂತ ಇದಿಲ್ಲ. ಅದು ಹೇಗೆ? ಒಮ್ಮೆ ನೀವು ಅದನ್ನ ಹಾಕಿಟ್ರೆ ಅದರ ಶಾಖದಿಂದಲೇ ಆಗ್ತಾ ಇರ್ತದೆ, ಸಂಜೆವರೆಗೂ ನೀವು ಬಳಕೆಗೆ ಸಿಗ್ತದೆ. ಸ್ವಲ್ಪ ಸ್ವಲ್ಪ ಹಾಕ್ತಾ ಬೆಂಕಿ ಮಾಡ್ತಾ ಇದ್ರೆ ಸ್ಟೀಮ್ ಫುಲ್ ಬರ್ತಾ ಇರ್ತದೆ ಎಲ್ಲಾ ಕಡೆ. ಅಂದ್ರೆ ಇದು ಈ ಕರಾವಳಿ ಭಾಗದಲ್ಲಿ ಸಾಕಷ್ಟು ಲಭ್ಯ ಇರುವುದರಿಂದ, ಗೇರು ಬೆಳೆಯುವುದರಿಂದ ಅನುಕೂಲವ ಹೇಗೆ ಅಂತ? ಇನ್ನು ಡಿಮಾಂಡ್ ಜಾಸ್ತಿ ಆದಾಗ ಅದ್ರದ್ದು ರೇಟ್ ಮೇಲೆ ಹೋಗ್ತದೆ ಅಂತದ್ದು ಗೊತ್ತಿಲ್ಲ ಇನ್ನು. ಈಗ ನಿಮಗೆ ಇದು ಮ್ಯಾನೇಜಬಲ್? ಹೌದು ಹೌದು, ಈಗ ಗ್ಯಾಸ್ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.